ಮಾರ್ಗ್ನ ಅಫರ್ ಬಟ್ ಅನ್ನೋ ಒಂದು ಪರ್ವತದ ಮೇಲೆ ನಾನಿದ್ದೇನೆ. ನನ್ನ ಜೊತೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಅವರು ಇರುವಂತದ್ದು. ಈ ಸ್ಥಳದಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿ LOC ಇದೆ ಅಂತ ಹೇಳಿದೆ. ನನ್ನ ಬಲಭಾಗಕ್ಕೆ LOC 6 ಕಿಲೋಮೀಟರ್ನಲ್ಲಿ ಇರುವಂತದ್ದು. ಆ ಒಂದು LOC ಈ ಸದ್ಯದ ಮಟ್ಟಿಗೆ ಸೀಸ್ಫೈರ್ ಉಲ್ಲಂಘನೆ ಆಗ್ತಿರೋದನ್ನ ನಾವು ನೋಡಿದ್ದೇವೆ. ಆ LOC ನೀವೇನ್ ನೋಡ್ತಾ ಇದ್ದೀರಾ, ಈ ದೃಶ್ಯದ ಎಡಭಾಗಕ್ಕೆ ನಾವು ನಮ್ಮ ಕ್ಯಾಮ್ರಾವನ್ನ ತೋರಿಸ್ತಾ ಇದೀವಿ. ಒಂದು ಕಡೆ ನಂಗಾ ಪರ್ವತ್ ಇರುವಂತದ್ದು, ಅದೇ ಮಾರ್ಗವಾಗಿ ನಾವು ಎಡಕ್ಕೆ ಬಂದಾಗ ಪೀರ್ ಪಾಂಜಲ್ ರೇಂಜ್ ಏನಿದೆ ಅದನ್ನು ಕೂಡ ನಾವು ತೋರಿಸಿರುವಂತದ್ದು. ಈ ಜಾಗದಲ್ಲಿ ಇರುವಂತ ಸೇನಾನಿಗಳ ಸಂಖ್ಯೆಯನ್ನ ನಾವು ನೋಡೋದಾದ್ರೆ ಕನಿಷ್ಠ ಪಕ್ಷ ಈ ಸ್ಥಳದಲ್ಲಿ ಸಾವಿರಾರು ಯೋಧರನ್ನ ನಿಯೋಜನೆ ಮಾಡಲಾಗಿದೆ. ಈ ಪರ್ವತದ ಅನೇಕ ಭಾಗಗಳಲ್ಲಿ ಕಣ್ಣಿಗೆ ಕಾಣಿಸುವಷ್ಟು ದೂರದಲ್ಲೂ ಕೂಡ ಯೋಧರನ್ನ ನಿಯೋಜನೆ ಮಾಡಲಾಗಿರುವಂತದ್ದು. ಕಾರಣ ಏನು ಅಂತ ನಾವು ನೋಡಿದ್ರೆ ದೇಶದ ಪ್ರಜೆಯ ಸೇಫ್ಟಿ ಒಂದ್ ಕಡೆ ಆಗುತ್ತೆ, ಮತ್ತೊಂದ್ ಕಡೆ ದೇಶದ ಸೇಫ್ಟಿ ಆಗುತ್ತೆ. ಇದಿಷ್ಟು ಒಂದ್ ಕಡೆ ಆದ್ರೆ ಬರಾಮುಲ್ಲಾದಲ್ಲಿ ಇರುವಂತಹ ಗುಲ್ಮಾರ್ಗ್ನ ಅನೇಕ ಸ್ಥಳಗಳಲ್ಲಿ ಈ ಕ್ಷಣಕ್ಕೂ ಕೂಡ ಯೋಧರ ನಿಯೋಜನೆ ಯಾವ ಕಾರಣಕ್ಕಾಗಿದೆ ಅಂತ ನೋಡೋದಾದ್ರೆ ಇವತ್ತು ಬೆಳಿಗ್ಗೆ ಪೂಂಚ್ನ ಸೆಕ್ಟರ್ನಲ್ಲಿ 5 IED ಬಾಂಬ್ಗಳನ್ನ ವಶಕ್ಕೆ ಪಡೆಯಲಾಗಿರುವಂತದ್ದು. ಅದರಲ್ಲಿ 3 ಬಾಂಬ್ಗಳನ್ನ ಒಂದು ಕಂಟೈನರ್ ಇರಿಸಲಾಗಿದ್ರೆ ಇನ್ನ 2 ಬಾಂಬ್ಗಳನ್ನ ಬಕೆಟ್ ರೂಪದಲ್ಲಿ ಇರಿಸಲಾಗಿತ್ತು. ಈಗ ಅದನ್ನ ವಶಕ್ಕೆ ಪಡೆದಿರೋದ್ರಿಂದ ಈ ದಿನದಿಂದಲೇ ಹೆಚ್ಚಿನ ಮಟ್ಟದ ನಿಯೋಜನೆ ಅಥವಾ ಭದ್ರತೆಯನ್ನ ಕಾಪಾಡಿಕೊಂಡಿರುವಂತದ್ದು. ಮತ್ತೊಂದು ದೃಶ್ಯವನ್ನ ನಾವು ನಿಮ್ಗೆ ತೋರಿಸಬೇಕಾಗುತ್ತೆ. ಈ ಬೆಟ್ಟ ನಾವೇನ್ ನೋಡ್ತಾ ಇದ್ದೀವಿ, ಇಲ್ಲಿ ಈ ಒಂದು ಹಂತದ ನಂತರ ಯಾರಿಗೂ ಕೂಡ ಪ್ರವೇಶವಿಲ್ಲ. ಸೇನೆ ಆ ಒಂದು ಪ್ರದೇಶವನ್ನ ತನ್ನ ವಶಕ್ಕೆ ಪಡೆದಿರುವಂತದ್ದು. ಯಾವುದೇ ಟ್ರೆಕ್ಕಿಂಗ್ ಇರ್ಬೋದು, ಪ್ರವಾಸಿಗರಿರ್ಬೋದು, ವೀಕ್ಷಕರಿರ್ಬೋದು, ಯಾರಿಗೂ ಕೂಡ ಅಲೋ ಮಾಡಲ್ಲ. ಮತ್ತೊಂದು ಕಡೆ ಮಾಧ್ಯಮಗಳಿಗೂ ಕೂಡ ನಿರ್ಬಂಧವನ್ನ ಹೇರಿದೆ. ನಿಮಗೆ ಗೊತ್ತಿದೆ, ನಿಮ್ಮ ರಿಪಬ್ಲಿಕ್ ಕನ್ನಡ ದೇಶ ಮೊದಲು ಅನ್ನೋ ಒಂದು ನಂಬಿಕೆಯಲ್ಲಿ ವರದಿಯನ್ನ ಮಾಡ್ತಿರೋದ್ರಿಂದ ಅನೇಕ ಸ್ಥಳಗಳು ನಮ್ಮ ಕಣ್ಣಿಗೆ ಕಾಣುವ ಪಕ್ಕದಲ್ಲೇ ಅನೇಕ ಸ್ಥಳಗಳಲ್ಲಿ ಸೇನೆಯ ಒಂದಿಷ್ಟು ತುಕಡಿಗಳಿದೆ, ಒಂದಿಷ್ಟು ಜನ ಪ್ಯಾಟ್ರೋಲಿಂಗ್ ಮಾಡ್ತಿದ್ದಾರೆ. ನಾವು ಅದನ್ನ ತೋರ್ಸಲ್ಲ. ಕಾರಣ ಈ ವಿಜುವಲ್ ಅನ್ನ ಬೇರೆ ಅಂದ್ರೆ ಉಗ್ರರು ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ. ನಾವು ಯಾವುದೇ ಇನ್ಫಾರ್ಮೇಶನ್ ಅನ್ನ ಬಿಟ್ಕೊಡ್ಬಾರ್ದು ಅನ್ನೋದು ನಮ್ಮ ಆದ್ಯತೆ ಆಗಿದೆ. ಈ ಇಷ್ಟು ಕಾರಣದಿಂದ ನಾವು ಇಲ್ಲಿ ಬಂದು ಈ ಸ್ಥಳದಲ್ಲಿರುವಂತಹ ಚಿತ್ರಣವನ್ನ ತೋರಿಸಿದ್ದೇವೆ. ಮೊದಲನೇದು, ಇಲ್ಲಿಗೆ ಬರೋವರೆಗೂ ಹೆಚ್ಚಿನ ಪ್ರಮಾಣದಲ್ಲೇ ಸೆಕ್ಯೂರಿಟಿ ನಿಯೋಜನೆ ಇರುವಂತದ್ದು, ಪ್ಯಾಟ್ರೋಲಿಂಗ್ ಇರುವಂತದ್ದು. ಅದರ ಜೊತೆಗೆ ಅಲ್ಲಲ್ಲಿ CCTVಗಳನ್ನ ಅಳವಡಿಸಿದ್ದಾರೆ, ಕಣ್ಣಿಗೆ ಕಾಣದಂತ CCTVಗಳನ್ನ ಅಳವಡಿಸಿರುವಂತದ್ದು. ಎರಡನೇದು, ಗುಡ್ಡಗಾಡಾಗಿದ್ರೂ ಕೂಡ ದಿನದ 24 ಗಂಟೆಯೂ ಇಲ್ಲಿ ಯೋಧರು ಹಾಗೂ ಜಮ್ಮು ಕಾಶ್ಮೀರದ ಪೊಲೀಸರ ನಿಯೋಜನೆ ಆಗಿದೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದೆ. ಮೂರನೇದು, ಇನ್ಫಿಲ್ಟ್ರೇಷನ್ ಪಾಯಿಂಟ್ಗಳನ್ನ ಆದಷ್ಟು ನಾವು ಕ್ಲೋಸ್ ಮಾಡಬೇಕಾಗುತ್ತೆ. ಅಂದ್ರೆ ಯೋಧರು ಈ ಭಯೋತ್ಪಾದಕರು ಬರುವಂತಹ ಜಾಗದ ಮೇಲೆ ಹದ್ದಿನ ಕಣ್ಣಿಟ್ಟಿರೋದ್ರಿಂದ ಈ ಸದ್ಯ ಮಟ್ಟಿಗೆ ಅದನ್ನು ಕೂಡ ನಿಲ್ಲಿಸಲಾಗಿರುವಂತದ್ದು. ಪ್ರವಾಸಿಗರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಪ್ರವಾಸಿಗರಿಗೆ ಯೋಧರಿಂದ ಧೈರ್ಯ ಬಂದಂತೆ ಆಗ್ತಾ ಇದೆ. ಈ ಸ್ಥಳದಲ್ಲೇ ನಿಮ್ಮ ರಿಪಬ್ಲಿಕ್ ಕನ್ನಡ ನಿಮಗೆ ಸತ್ಯವನ್ನ ಕೂಡ ತೋರಿಸ್ತಾ ಇದೆ. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ. ಮಾರ್ಗ್ನ ಅಫರ್ ಬಟ್ ಅನ್ನೋ ಒಂದು ಪರ್ವತದ ಮೇಲೆ ನಾನಿದ್ದೇನೆ. ನನ್ನ ಜೊತೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಅವರು ಇರುವಂತದ್ದು. ಈ ಸ್ಥಳದಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿ LOC ಇದೆ ಅಂತ ಹೇಳಿದೆ. ನನ್ನ ಬಲಭಾಗಕ್ಕೆ LOC 6 ಕಿಲೋಮೀಟರ್ನಲ್ಲಿ ಇರುವಂತದ್ದು. ಆ ಒಂದು LOC ಈ ಸದ್ಯದ ಮಟ್ಟಿಗೆ ಸೀಸ್ಫೈರ್ ಉಲ್ಲಂಘನೆ ಆಗ್ತಿರೋದನ್ನ ನಾವು ನೋಡಿದ್ದೇವೆ. ಆ LOC ನೀವೇನ್ ನೋಡ್ತಾ ಇದ್ದೀರಾ, ಈ ದೃಶ್ಯದ ಎಡಭಾಗಕ್ಕೆ ನಾವು ನಮ್ಮ ಕ್ಯಾಮ್ರಾವನ್ನ ತೋರಿಸ್ತಾ ಇದೀವಿ. ಒಂದು ಕಡೆ ನಂಗಾ ಪರ್ವತ್ ಇರುವಂತದ್ದು, ಅದೇ ಮಾರ್ಗವಾಗಿ ನಾವು ಎಡಕ್ಕೆ ಬಂದಾಗ ಪೀರ್ ಪಾಂಜಲ್ ರೇಂಜ್ ಏನಿದೆ ಅದನ್ನು ಕೂಡ ನಾವು ತೋರಿಸಿರುವಂತದ್ದು. ಈ ಜಾಗದಲ್ಲಿ ಇರುವಂತ ಸೇನಾನಿಗಳ ಸಂಖ್ಯೆಯನ್ನ ನಾವು ನೋಡೋದಾದ್ರೆ ಕನಿಷ್ಠ ಪಕ್ಷ ಈ ಸ್ಥಳದಲ್ಲಿ ಸಾವಿರಾರು ಯೋಧರನ್ನ ನಿಯೋಜನೆ ಮಾಡಲಾಗಿದೆ. ಈ ಪರ್ವತದ ಅನೇಕ ಭಾಗಗಳಲ್ಲಿ ಕಣ್ಣಿಗೆ ಕಾಣಿಸುವಷ್ಟು ದೂರದಲ್ಲೂ ಕೂಡ ಯೋಧರನ್ನ ನಿಯೋಜನೆ ಮಾಡಲಾಗಿರುವಂತದ್ದು. ಕಾರಣ ಏನು ಅಂತ ನಾವು ನೋಡಿದ್ರೆ ದೇಶದ ಪ್ರಜೆಯ ಸೇಫ್ಟಿ ಒಂದ್ ಕಡೆ ಆಗುತ್ತೆ, ಮತ್ತೊಂದ್ ಕಡೆ ದೇಶದ ಸೇಫ್ಟಿ ಆಗುತ್ತೆ. ಇದಿಷ್ಟು ಒಂದ್ ಕಡೆ ಆದ್ರೆ ಬರಾಮುಲ್ಲಾದಲ್ಲಿ ಇರುವಂತಹ ಗುಲ್ಮಾರ್ಗ್ನ
ಅನೇಕ ಸ್ಥಳಗಳಲ್ಲಿ ಈ ಕ್ಷಣಕ್ಕೂ ಕೂಡ ಯೋಧರ ನಿಯೋಜನೆ ಯಾವ ಕಾರಣಕ್ಕಾಗಿದೆ ಅಂತ ನೋಡೋದಾದ್ರೆ, ಇವತ್ತು ಬೆಳಿಗ್ಗೆ ಪೂಂಚ್ನ ಸೆಕ್ಟರ್ನಲ್ಲಿ 5 IED ಬಾಂಬ್ಗಳನ್ನ ವಶಕ್ಕೆ ಪಡೆಯಲಾಗಿರುವಂಥದ್ದು. ಅದರಲ್ಲಿ 3 ಬಾಂಬ್ಗಳನ್ನ ಒಂದು ಕಂಟೈನರ್ ಇರಿಸಲಾಗಿದ್ರೆ ಇನ್ನ 2 ಬಾಂಬ್ಗಳನ್ನ ಬಕೆಟ್ ರೂಪದಲ್ಲಿ ಇರಿಸಲಾಗಿತ್ತು. ಈಗ ಅದನ್ನ ವಶಕ್ಕೆ ಪಡೆದಿರೋದ್ರಿಂದ ಈ ದಿನದಿಂದಲೇ ಹೆಚ್ಚಿನ ಮಟ್ಟದ ನಿಯೋಜನೆ ಅಥವಾ ಭದ್ರತೆಯನ್ನ ಕಾಪಾಡಿಕೊಂಡಿರುವಂತದ್ದು. ಮತ್ತೊಂದು ದೃಶ್ಯವನ್ನ ನಾವು ನಿಮ್ಗೆ ತೋರಿಸಬೇಕಾಗುತ್ತೆ. ಈ ಬೆಟ್ಟ ನಾವೇನ್ ನೋಡ್ತಾ ಇದ್ದೀವಿ, ಇಲ್ಲಿ ಈ ಒಂದು ಹಂತದ ನಂತರ ಯಾರಿಗೂ ಕೂಡ ಪ್ರವೇಶವಿಲ್ಲ. ಸೇನೆ ಆ ಒಂದು ಪ್ರದೇಶವನ್ನ ತನ್ನ ವಶಕ್ಕೆ ಪಡೆದಿರುವಂತದ್ದು. ಯಾವುದೇ ಟ್ರೆಕ್ಕಿಂಗ್ ಇರ್ಬೋದು, ಪ್ರವಾಸಿಗರಿರ್ಬೋದು, ವೀಕ್ಷಕರಿರ್ಬೋದು, ಯಾರಿಗೂ ಕೂಡ ಅಲೋ ಮಾಡಲ್ಲ. ಮತ್ತೊಂದು ಕಡೆ ಮಾಧ್ಯಮಗಳಿಗೂ ಕೂಡ ನಿರ್ಬಂಧವನ್ನ ಹೇರಿದೆ. ನಿಮಗೆ ಗೊತ್ತಿದೆ, ನಿಮ್ಮ ರಿಪಬ್ಲಿಕ್ ಕನ್ನಡ ದೇಶ ಮೊದಲು ಅನ್ನೋ ಒಂದು ನಂಬಿಕೆಯಲ್ಲಿ ವರದಿಯನ್ನ ಮಾಡ್ತಿರೋದ್ರಿಂದ ಅನೇಕ ಸ್ಥಳಗಳು ನಮ್ಮ ಕಣ್ಣಿಗೆ ಕಾಣುವ ಪಕ್ಕದಲ್ಲೇ ಅನೇಕ ಸ್ಥಳಗಳಲ್ಲಿ ಸೇನೆಯ ಒಂದಿಷ್ಟು ತುಕಡಿಗಳಿದೆ, ಒಂದಿಷ್ಟು ಜನ ಪ್ಯಾಟ್ರೋಲಿಂಗ್ ಮಾಡ್ತಿದ್ದಾರೆ. ನಾವು ಅದನ್ನ ತೋರ್ಸಲ್ಲ. ಕಾರಣ, ಈ ವಿಜುವಲ್ ಅನ್ನ ಬೇರೆ ಅಂದ್ರೆ ಉಗ್ರರು ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ. ನಾವು ಯಾವುದೇ ಇನ್ಫಾರ್ಮೇಶನ್ ಅನ್ನು ಬಿಟ್ಕೊಡ್ಬಾರ್ದು ಅನ್ನೋದು ನಮ್ಮ ಆದ್ಯತೆ ಆಗಿದೆ. ಇಷ್ಟು ಕಾರಣದಿಂದ ನಾವು ಇಲ್ಲಿ ಬಂದು ಈ ಸ್ಥಳದಲ್ಲಿರುವಂತಹ ಚಿತ್ರಣವನ್ನ ತೋರಿಸಿದ್ದೇವೆ. ಮೊದಲನೇದು, ಇಲ್ಲಿಗೆ ಬರೋವರೆಗೂ ಹೆಚ್ಚಿನ ಪ್ರಮಾಣದಲ್ಲೇ ಸೆಕ್ಯೂರಿಟಿ ನಿಯೋಜನೆ ಇರುವಂತದ್ದು, ಪ್ಯಾಟ್ರೋಲಿಂಗ್ ಇರುವಂತದ್ದು. ಅದರ ಜೊತೆಗೆ ಅಲ್ಲಲ್ಲಿ CCTVಗಳನ್ನ ಅಳವಡಿಸಿದ್ದಾರೆ, ಕಣ್ಣಿಗೆ ಕಾಣದಂತ CCTVಗಳನ್ನ ಅಳವಡಿಸಿರುವಂತದ್ದು. ಎರಡನೇದು, ಗುಡ್ಡಗಾಡಾಗಿದ್ರೂ ಕೂಡ ದಿನದ 24 ಗಂಟೆಯೂ ಇಲ್ಲಿ ಯೋಧರು ಹಾಗೂ ಜಮ್ಮು ಕಾಶ್ಮೀರದ ಪೊಲೀಸರ ನಿಯೋಜನೆ ಆಗಿದೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದೆ. ಮೂರನೇದು, ಇನ್ಫಿಲ್ಟ್ರೇಷನ್ ಪಾಯಿಂಟ್ಗಳನ್ನ ಆದಷ್ಟು ನಾವು ಕ್ಲೋಸ್ ಮಾಡಬೇಕಾಗುತ್ತೆ. ಅಂದ್ರೆ ಯೋಧರು, ಈ ಭಯೋತ್ಪಾದಕರು ಬರುವಂತಹ ಜಾಗದ ಮೇಲೆ ಹದ್ದಿನ ಕಣ್ಣಿಟ್ಟಿರೋದ್ರಿಂದ ಈ ಸದ್ಯ ಮಟ್ಟಿಗೆ ಅದನ್ನು ಕೂಡ ನಿಲ್ಲಿಸಲಾಗಿರುವಂತದ್ದು. ಪ್ರವಾಸಿಗರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಪ್ರವಾಸಿಗರಿಗೆ ಯೋಧರಿಂದ ಧೈರ್ಯ ಬಂದಂತೆ ಆಗ್ತಾ ಇದೆ. ಈ ಸ್ಥಳದಲ್ಲೇ ನಿಮ್ಮ ರಿಪಬ್ಲಿಕ್ ಕನ್ನಡ ನಿಮಗೆ ಸತ್ಯವನ್ನ ಕೂಡ ತೋರಿಸ್ತಾ ಇದೆ. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ನ ಅಫರ್ ಬಟ್ ಅನ್ನೋ ಒಂದು ಪರ್ವತದ ಮೇಲೆ ನಾನಿದ್ದೇನೆ. ನನ್ನ ಜೊತೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ಅವರಿರುವಂತದ್ದು. ಈ ಸ್ಥಳದಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿ LOC ಇದೆ ಅಂತ ಹೇಳಿದೆ. ನನ್ನ ಬಲಭಾಗಕ್ಕೆ LOC 6 ಕಿಲೋಮೀಟರ್ ನಲ್ಲಿ ಇರುವಂತದ್ದು. ಆ ಒಂದು LOC ಈ ಸದ್ಯದ ಮಟ್ಟಿಗೆ ಸೀಸ್ಫೈರ್ ಉಲ್ಲಂಘನೆ ಆಗ್ತಿರೋದನ್ನ ನಾವು ನೋಡಿದ್ದೇವೆ. ಆ LOC ನೀವೇನ್ ನೋಡ್ತಾ ಇದ್ದೀರಾ, ಈ ದೃಶ್ಯದ ಎಡಭಾಗಕ್ಕೆ ನಾವು ನಮ್ಮ ಕ್ಯಾಮ್ರಾವನ್ನ ತೋರಿಸ್ತಾ ಇದೀವಿ. ಒಂದು ಕಡೆ ನಂಗಾ ಪರ್ವತ್ ಇರುವಂತದ್ದು. ಅದೇ ಮಾರ್ಗವಾಗಿ ನಾವು ಎಡಕ್ಕೆ ಬಂದಾಗ ಪೀರ್ ಪಾಂಜಲ್ ರೇಂಜ್ ಏನಿದೆ ಅದನ್ನು ಕೂಡ ನಾವು ತೋರಿಸಿರುವಂತದ್ದು. ಈ ಜಾಗದಲ್ಲಿ ಇರುವಂತ ಸೇನಾನಿಗಳ ಸಂಖ್ಯೆಯನ್ನ ನಾವು ನೋಡೋದಾದ್ರೆ ಕನಿಷ್ಠ ಪಕ್ಷ ಈ ಸ್ಥಳದಲ್ಲಿ ಸಾವಿರಾರು ಯೋಧರನ್ನ ನಿಯೋಜನೆ ಮಾಡಲಾಗಿದೆ. ಈ ಪರ್ವತದ ಅನೇಕ ಭಾಗಗಳಲ್ಲಿ ಕಣ್ಣಿಗೆ ಕಾಣಿಸುವಷ್ಟು ದೂರದಲ್ಲೂ ಕೂಡ ಯೋಧರನ್ನ ನಿಯೋಜನೆ ಮಾಡಲಾಗಿರುವಂತದ್ದು. ಕಾರಣ ಏನು ಅಂತ ನಾವು ನೋಡಿದ್ರೆ, ದೇಶದ ಪ್ರಜೆಯ ಸೇಫ್ಟಿ ಒಂದ್ ಕಡೆ ಆಗುತ್ತೆ, ಮತ್ತೊಂದ್ ಕಡೆ ದೇಶದ ಸೇಫ್ಟಿ ಆಗುತ್ತೆ. ಇದಿಷ್ಟು ಒಂದ್ ಕಡೆ ಆದ್ರೆ, ಬರಾಮುಲ್ಲಾದಲ್ಲಿ ಇರುವಂತಹ ಗುಲ್ಮಾರ್ಗ್ನ ಅನೇಕ ಸ್ಥಳಗಳಲ್ಲಿ ಈ ಕ್ಷಣಕ್ಕೂ ಕೂಡ ಯೋಧರ ನಿಯೋಜನೆ ಯಾವ ಕಾರಣಕ್ಕಾಗಿದೆ ಅಂತ ನೋಡೋದಾದ್ರೆ, ಇವತ್ತು ಬೆಳಿಗ್ಗೆ ಪೂಂಚ್ನ ಸೆಕ್ಟರ್ನಲ್ಲಿ 5 IED ಬಾಂಬ್ಗಳನ್ನ ವಶಕ್ಕೆ ಪಡೆಯಲಾಗಿರುವಂತದ್ದು. ಅದರಲ್ಲಿ 3 ಬಾಂಬ್ಗಳನ್ನ ಒಂದು ಕಂಟೈನರ್ ಇರಿಸಲಾಗಿದ್ರೆ ಇನ್ನ 2 ಬಾಂಬ್ಗಳನ್ನ ಬಕೆಟ್ ರೂಪದಲ್ಲಿ ಇರಿಸಲಾಗಿತ್ತು. ಈಗ ಅದನ್ನ ವಶಕ್ಕೆ ಪಡೆದಿರೋದ್ರಿಂದ ಈ ದಿನದಿಂದಲೇ ಹೆಚ್ಚಿನ ಮಟ್ಟದ ನಿಯೋಜನೆ ಅಥವಾ ಭದ್ರತೆಯನ್ನ ಕಾಪಾಡಿಕೊಂಡಿರುವಂತದ್ದು. ಮತ್ತೊಂದು ದೃಶ್ಯವನ್ನ ನಾವು ನಿಮ್ಗೆ ತೋರಿಸಬೇಕಾಗುತ್ತೆ. ಈ ಬೆಟ್ಟ ನಾವೇನ್ ನೋಡ್ತಾ ಇದ್ದೀವಿ, ಇಲ್ಲಿ ಈ ಒಂದು ಹಂತದ ನಂತರ ಯಾರಿಗೂ ಕೂಡ ಪ್ರವೇಶವಿಲ್ಲ. ಸೇನೆ ಆ ಒಂದು ಪ್ರದೇಶವನ್ನ ತನ್ನ ವಶಕ್ಕೆ ಪಡೆದಿರುವಂತದ್ದು. ಯಾವುದೇ ಟ್ರೆಕ್ಕಿಂಗ್ ಇರ್ಬೋದು, ಪ್ರವಾಸಿಗರಿರ್ಬೋದು, ವೀಕ್ಷಕರಿರ್ಬೋದು, ಯಾರಿಗೂ ಕೂಡ ಅಲೋ ಮಾಡಲ್ಲ. ಮತ್ತೊಂದು ಕಡೆ ಮಾಧ್ಯಮಗಳಿಗೂ ಕೂಡ ನಿರ್ಬಂಧವನ್ನ ಹೇರಿದೆ. ನಿಮಗೆ ಗೊತ್ತಿದೆ, ನಿಮ್ಮ ರಿಪಬ್ಲಿಕ್ ಕನ್ನಡ ದೇಶ ಮೊದಲು ಅನ್ನೋ ಒಂದು ನಂಬಿಕೆಯಲ್ಲಿ ವರದಿಯನ್ನ ಮಾಡ್ತಿರೋದ್ರಿಂದ ಅನೇಕ ಸ್ಥಳಗಳು ನಮ್ಮ ಕಣ್ಣಿಗೆ ಕಾಣುವ ಪಕ್ಕದಲ್ಲೇ ಅನೇಕ ಸ್ಥಳಗಳಲ್ಲಿ ಸೇನೆಯ ಒಂದಿಷ್ಟು
ತುಕಡಿಗಳಿದೆ, ಒಂದಿಷ್ಟು ಜನ ಪ್ಯಾಟ್ರೋಲಿಂಗ್ ಮಾಡ್ತಿದ್ದಾರೆ. ನಾವು ಅದನ್ನ ತೋರ್ಸಲ್ಲ. ಕಾರಣ ಈ ವಿಜುವಲ್ ಅನ್ನ ಬೇರೆ ಅಂದ್ರೆ ಉಗ್ರರು ಯಾವ ರೀತಿ ಬೇಕಾದರೂ ಯೂಸ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ. ನಾವು ಯಾವುದೇ ಇನ್ಫಾರ್ಮೇಶನ್ ಅನ್ನು ಬಿಟ್ಕೊಡ್ಬಾರ್ದು ಅನ್ನೋದು ನಮ್ಮ ಆದ್ಯತೆ ಆಗಿದೆ. ಇಷ್ಟು ಕಾರಣದಿಂದ ನಾವು ಇಲ್ಲಿ ಬಂದು ಈ ಸ್ಥಳದಲ್ಲಿರುವಂತಹ ಚಿತ್ರಣವನ್ನು ತೋರಿಸಿದ್ದೇವೆ. ಮೊದಲನೇದು, ಇಲ್ಲಿಗೆ ಬರೋವರೆಗೂ ಹೆಚ್ಚಿನ ಪ್ರಮಾಣದಲ್ಲೇ ಸೆಕ್ಯೂರಿಟಿ ನಿಯೋಜನೆ ಇರುವಂತದ್ದು, ಪ್ಯಾಟ್ರೋಲಿಂಗ್ ಇರುವಂತದ್ದು, ಅದರ ಜೊತೆಗೆ ಅಲ್ಲಲ್ಲಿ ಸಿಸಿಟಿವಿಗಳನ್ನ ಅಳವಡಿಸಿದ್ದಾರೆ. ಕಣ್ಣಿಗೆ ಕಾಣದಂತ ಸಿಸಿಟಿವಿಗಳನ್ನ ಅಳವಡಿಸಿರುವಂತದ್ದು. ಎರಡನೇದು, ಗುಡ್ಡಗಾಡಾಗಿದ್ರೂ ಕೂಡ ದಿನದ 24 ಗಂಟೆಯೂ ಇಲ್ಲಿ ಯೋಧರು ಹಾಗೂ ಜಮ್ಮು ಕಾಶ್ಮೀರದ ಪೊಲೀಸರ ನಿಯೋಜನೆ ಆಗಿದೆ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದೆ. ಮೂರನೇದು, ಇನ್ಫಿಲ್ಟ್ರೇಷನ್ ಪಾಯಿಂಟ್ಗಳನ್ನ ಆದಷ್ಟು ನಾವು ಕ್ಲೋಸ್ ಮಾಡಬೇಕಾಗುತ್ತೆ. ಅಂದ್ರೆ ಯೋಧರು ಈ ಭಯೋತ್ಪಾದಕರು ಬರುವಂತಹ ಜಾಗದ ಮೇಲೆ ಹದ್ದಿನ ಕಣ್ಣಿಟ್ಟಿರೋದ್ರಿಂದ ಈ ಸದ್ಯ ಮಟ್ಟಿಗೆ ಅದನ್ನು ಕೂಡ ನಿಲ್ಲಿಸಲಾಗಿರುವಂಥದ್ದು. ಪ್ರವಾಸಿಗರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಪ್ರವಾಸಿಗರಿಗೆ ಯೋಧರಿಂದ ಧೈರ್ಯ ಬಂದಂತೆ ಆಗ್ತಾ ಇದೆ. ಈ ಸ್ಥಳದಲ್ಲೇ ನಿಮ್ಮ ರಿಪಬ್ಲಿಕ್ ಕನ್ನಡ ನಿಮಗೆ ಸತ್ಯವನ್ನ ಕೂಡ ತೋರಿಸ್ತಾ ಇದೆ. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ.